ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಸವೇ ನಮಃ. ಓಂ ನ ಭೀಮ ಏಕಃ ಕೃಷ್ಟೀಸ್ಯಾವಯತಿ ಪ್ರವಿಶ್ವಾಃ ಯಶ್ಶಶ್ವತೋ ಅದಾಶುಷೋ ಗಯಸ್ಯ ಪ್ರಯಂತಾಸಿ ಸುಶ್ವಿತರಾಯ ವೇದಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತೆ ಭಗವತಾ ಬಾದರಾಯಣೇನ ಸಮಸ್ತಸ್ಯ ಲೋಕಸ್ಯ ಕಲ್ಯಾಣಾರ್ಥಂ ಪ್ರಣೀತೆ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಯಾನಿ ಗೌಣಾನಿ ನಾಮಾನಿ ಯುಧಿಷ್ಠಿರಾದೀನ್ ಪ್ರತಿ ಸಮವರ್ಣ್ಯಂತ ತೇಷಾಂ ಮಧ್ಯೆ ಇದಂ ವಸು ಇತಿ ನಾಮ ಸಪ್ತೋತ್ತರಂ ಶತತಮಂ 107ನೇಯ ನಾಮ. ಅಪಿ ಚ ಸಪ್ತೋತ್ತರ ಶತತಮೀ ಬೃಹತೀ ಚ ಅದ್ಯ ಸಂಶ್ರೂಯೇತೆ. ತತ್ರ ಆದೌ ತಾವತ್ ವಸು ಶಬ್ದಾರ್ಥಂ ಸರ್ವೇ ವಯಂ ಆಕರಣಯಾಮಃ. ವರಸುರು ವಸುರಿತ್ಯುಕ್ತಃ ಯಹ ಶ್ರೇಷ್ಠ ಸುಖವಾನ್, ಶ್ರೇಷ್ಠ ಸುಖವುಳ್ಳವನಾದ್ದರಿಂದ ಅವನನ್ನು ವಸು ಅಂತ ಒಂದು ಕಡೆ ಹೇಳಿದ್ದಾರೆ. ಮತ್ತೆ ಶತ್ರುಗಳನ್ನ ಸ್ತಂಭನ ಮಾಡುವುದರಿಂದ, ವಸು ಧಾತುವಿಗೆ ಸ್ತಂಭನ ಮಾಡುವುದು ಅಂತ ಅರ್ಥ ಇದೆ. ಶತ್ರುಗಳನ್ನ ನಿಷ್ಕ್ರಿಯರನ್ನಾಗಿ ಮಾಡಿಬಿಡುವುದರಿಂದ, ತಾನು ಸುಖವುಳ್ಳವನಲ್ಲದೆ ತನ್ನ ಭಕ್ತರಿಗೂ ಕೂಡ ಸುಖವನ್ನು ಕೊಡುವುದರಿಂದ, ಈ ಎಲ್ಲ ಕಾರಣಗಳಿಂದ ಆ ಭಗವಂತನನ್ನ ವಸು ಅಂತ ಹೇಳಬೇಕು. ಅದಲ್ಲದೆ ಭಕ್ತರಿಗೆ ನಾನಾ ಥರದ ಐಹಿಕ ಸುಖವನ್ನು ಕೂಡ ಇದೇ ಭಗವಂತನೇ ಕೊಡ್ತಾನೆ. ಆ ಕಾರಣದಿಂದಲೂ ಆತ ವಸು. ಸರ್ವ ಪ್ರದೇಶಗಳಲ್ಲಿಯೂ ವಾಸ ಮಾಡುವುದರಿಂದಲೂ ಅವನು ವಸು. ವಾಸು ಅಂದ್ರೂ ವಸು ಅಂದ್ರೂ ಒಂದೇ ಅರ್ಥ. ಇವನು ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದಾನೆ, ಇವನಲ್ಲಿ ಸಮಸ್ತ ಜಗತ್ತು ಕೂಡ ವಾಸ ಮಾಡಿಕೊಂಡಿದೆ. ಅಷ್ಟವಸುಗಳಲ್ಲಿದ್ದಾನೆ, ಅಷ್ಟವಸುಗಳಲ್ಲಿ ಪ್ರಧಾನನಾದಂತಹ ಅಗ್ನಿಯಲ್ಲಿದ್ದಾನೆ, ಅಷ್ಟವಸುಗಳಲ್ಲಿ ಒಬ್ಬನಾದಂತಹ ದ್ಯುನಾಮಕ ವಸುವಿನ ಅವತಾರಭೂತನಾದಂತಹ ಭೀಷ್ಮನಲ್ಲಿದ್ದಾನೆ. ಅವನೊಳಗೆ ಇದ್ದು ಇವನು ವಸು ಅನಿಸ್ಕೊಂಡಿದ್ದಾನೆ. ಆ ಭೀಷ್ಮನ ಮುಖವನ್ನ ಒಂದು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ 1000 ನಾಮಗಳನ್ನು ತಾನೇ ಹೇಳ್ತಾ ಇದ್ದಾನೆ. ಇವಿಷ್ಟು ವಸು ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುವಂತಹ ಅರ್ಥಗಳು. ಇನ್ನು ಮುಂದೆ 271ನೇದ್ದು 700ನೇ ನಾಮವಾಗಿಯೂ ಕೂಡ ವಸು ಶಬ್ದವೇ ಬರೋದಿದೆ. ಅದರಲ್ಲಿ ಒಂದು 3-4 ಅರ್ಥಗಳನ್ನು ಈಗ ನೋಡಿದ್ದೇವೆ. ಇನ್ನು ಮುಂದೆ ಈ 107ನೇ ಬೃಹತಿ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ, ಮತ್ತೆ ರಘುನಾಥ ತೀರ್ಥರು ಏನು ಅರ್ಥ ಮಾಡಿದ್ದಾರೆ, ಭಗವಂತಾಚಾರ್ಯರು ಯಾವ ಅರ್ಥವನ್ನು ಬಿತ್ತರಿಸಿದ್ದಾರೆ, ನಾನು ಯಾವ ಅರ್ಥವನ್ನು ಹೇಳಿಕೆ ಬಯಸ್ತೀನಿ ಅನ್ನುವುದನ್ನೆಲ್ಲ ನೋಡೋಣ. ಈ ವಸು ಎಂಬ ನಾಮಕ್ಕೂ ಮತ್ತು ಈ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧವನ್ನು ಕೂಡ ಈಗ ನೋಡೋಣ. ಮೂಲ ಋಗ್ವೇದದಲ್ಲಿ 7ನೇ ಮಂಡಲದ 7ನೇ ಸೂಕ್ತದ 19ನೇಯ ವರ್ಗ ಇದು ಅಂತ ಕಾಣಿಸ್ತದೆ. ಯಸ್ತಿಗ್ಮ ಶೃಂಗೋ ವೃಷಭೋನ ಭೀಮಃ ಏಕಃ ಕೃಷ್ಟೀಶ್ಚಾವಯತಿ ಪ್ರವಿಶ್ವಾಹ ಯಶಶ್ವತೋ ಅದಾಶುಷೋ ಗಯಸ್ಯ ಪ್ರಯಂತಾಸಿ ಸುಶ್ವಿತರಾಯ ವೇದಃ ಅಂತ ಮೂಲತಃ ತ್ರಿಷ್ಟುಪ್ ಛಂದಸ್ಸಿನ ಒಂದು ಮಂತ್ರ ಇದು. ಅದಕ್ಕೆ ಇಂದ್ರ ದೇವತ ಮಿತ್ರಾವರುಣರ ಪುತ್ರರಾದಂತಹ ವಸಿಷ್ಠರೇ ಅದರ
ಋಷಿಗಳು. ಆ ಮೂಲ ಮಂತ್ರದಲ್ಲಿ ಎಸ್ ತಿಗ್ಮಶೃಂಗೋ ವೃಷಭ ಅನ್ನುವಷ್ಟು ಭಾಗವನ್ನ ಈ ಹಿಂದಿನ ಸರ್ವಯೋಗ ವಿನಿಸೃತ ಅನ್ನೋದಕ್ಕೆ ಸೇರಿಸಿಕೊಂಡಿದ್ದೇವೆ ನಾವು. ನಾನು ಹೇಳಿದೆ ಈಗಾಗಲೇ ಇದು ತ್ರಿಷ್ಟುಪ್ ಛಂದಸ್ಸಿನ ಮಂತ್ರ. ಅದನ್ನು ನಾವು ಬೃಹತಿ ಛಂದಸ್ಸಿಗೆ ಹೊಂದಿಸಿಕೊಂಡಿರುವುದರಿಂದ ನ ಭೀಮ ಏಕಃ ಕೃಷ್ಟಿಶ್ಚಾವಯತಿ ಪ್ರವಿಶ್ವಾಹ ಯಶಾಶ್ವತೋ ಅದಾಶುಟೋ ಗಯಸ್ಯ ಪ್ರಯಂತಾಸಿ ಸುಷ್ವಿತರಾಯ ವೇದಃ ಅಂತ ಇಷ್ಟ ಮಾತ್ರಕ್ಕೆ ಆ ಮಂತ್ರ ಸೀಮಿತ ಆಗಿದೆ. ಯಸ್ತಿಗ್ಮಶೃಂಗೋ ವೃಷಭ ಅನ್ನೋದು ಹಿಂದಿನ ಮಂತ್ರಕ್ಕೆ ಹೊರಟೋಗಿದೆ. ತ್ರಿಷ್ಟುಪ್ ಛಂದಸ್ಸು ಮೂಲತಃ ಬೃಹತಿ ಛಂದಸ್ಸಿಗಿಂತ ಅಕ್ಷರ ಸಂಖ್ಯೆಯಲ್ಲಿ ದೊಡ್ಡದು. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ಮುಂದೆ ತ್ರಿಷ್ಟುಪ್, ಜಗತಿ, ಇಷ್ಟು 7 ಛಂದಸ್ಸುಗಳು. ಅದರಲ್ಲಿ 4ನೇದ್ದು ಬೃಹತಿ, ಮುಂದೆ 6ನೇ ಮಂತ್ರ, 6ನೇ ಛಂದಸ್ಸು ಅದು ತ್ರಿಷ್ಟುಪ್. ಬೃಹತಿ ಛಂದಸ್ಸಿನಲ್ಲಿ ಒಂದೊಂದು ಪಾದದಲ್ಲಿ 9 ಅಕ್ಷರಗಳು, 9×4 36 ಅಕ್ಷರಗಳಾಗ್ತವೆ. ಪ್ರತಿಯೊಂದು ಛಂದಸ್ಸಿನಲ್ಲಿಯೂ ಕೂಡ ಮುಂದೆ ಹೋದಂತೆ ಆ ಒಂದೊಂದು ಪಾದದಲ್ಲಿ 2 ಅಕ್ಷರಗಳು, ಒಂದೊಂದು ಅಕ್ಷರ ಹೆಚ್ಚಾಗ್ತವೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಹೇಳಿದಂತಹ ಅರ್ಥ ಮತ್ತೆ ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ ಇವೆರಡೂ ಕೂಡ ಹೆಚ್ಚು ಕಡಿಮೆ ಸಮಾನವಾಗಿವೆ. ತಿಗ್ಮಶೃಂಗ ನಾವು ಅದನ್ನು ಹಿಂದೆ ನೋಡಿದ್ದೇವೆ, ಅದು ಹಿಂದಿನ ಮಂತ್ರಕ್ಕೆ ಸೇರಿಕೊಂಡಿದೆ. ಎಸ್ ತಿಗ್ಮಶೃಂಗ ವೃಷಭ ಅನ್ನೋದು ಹಿಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಆದರೂ ಮೂಲ ಋಗ್ವೇದದಲ್ಲಿ ಅದು ಇದೇ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ತೀಕ್ಷ್ಣವಾದಂತಹ ಶೃಂಗವುಳ್ಳ ಚಕ್ರ ಮೊದಲಾದ ಆಯುಧಗಳುಳ್ಳಂತಹ ಅಥವಾ ವರಾಹ, ನರಸಿಂಹ ಮೊದಲಾದ ಅವತಾರಗಳಲ್ಲಿ ತೀಕ್ಷ್ಣವಾದ ಕೋರೆ ಹಲ್ಲುಗಳಿರುವಂತಹ ಈ ಭಗವಂತ ವೃಷಭದಂತೆ, ಗೂಳಿಯಂತೆ ಭಯಂಕರನಾಗಿದ್ದಾನೆ. ಈ ಸಮಸ್ತ ಪ್ರಪಂಚದ ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ಅವನು ಹೊಡೆದು ಹಾಕ್ತಾನೆ. ಮತ್ತೆ ಈ ಜೀವನದಲ್ಲಿ ಅಯಜಮಾನಸ್ಯ, ಯಾರು ಯಜಮಾನರಲ್ಲವೋ, ಅರ್ಥಾತ್ ಬ್ರಹ್ಮಚಾರಿಗಳು ಅಂತ ಅರ್ಥ ಅಲ್ಲ. ಯಜಮಾನರು ಅಂದ್ರೆ ಜೀವನವನ್ನು ಯಜ್ಞ ಅಂತ ಭಾವಿಸಿದವರು, ನಿತ್ಯ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರುವವರು. ಒಟ್ಟಾರೆ ಜೀವನವನ್ನೇ ಯಜ್ಞ ಅಂತ ಭಾವಿಸಿದವರೇ ಯಜಮಾನರು. ಯಜ್ಞಯಾಗಾದಿಗಳ ಪರಿಕಲ್ಪನೆ ಇಲ್ಲದೆ ಕೇವಲ ಭೋಗಕ್ಕಾಗಿ ಬದುಕುವಂಥವರೇ ಅಯಜಮಾನರು. ಅವರೇ ಅದಾಶುಷ್ ಅಂತ ಕರೆಸ್ಕೊಂಡಿದ್ದಾರೆ. ಅವರ ಸಂಪತ್ತನ್ನೆಲ್ಲವನ್ನು ಕೂಡ ಶಶ್ವತಃ ಬಹೋಹ, ಶಶ್ವತ್ ಅಂದ್ರೆ ಬಹು ಅಂತ ಅರ್ಥ, ಅಂತ ಅವರ ಆ ಗಯ ಅಂದ್ರೆ ಸಂಪತ್ತು, ಧನ ಕನಕ ಮೊದಲಾದ ಸಂಪತ್ತು, ಅದನ್ನೆಲ್ಲ ನೀನು ಅಪಹರಿಸ್ತಿ, ಭಗವಂತ ಅಪಹರಿಸಿದ್ದಾನೆ. ಅದನ್ನ ಸುಷ್ವಿತರ, ಯಾರು ಸೋಮಯಜ್ಞದಿಂದ ಭಗವಂತನನ್ನು ಆರಾಧಿಸ್ತಾರೆ ಅಂಥವನಿಗೆ ಕೊಟ್ಟು ಬಿಡ್ತಿ. ಈ ಯಜ್ಞ ಯಾಗಾದಿಗಳನ್ನು ಮಾಡಲು ಅಲ್ಲದವರ ಸಂಪತ್ತನ್ನು ಅಪಹರಿಸಿ ಮಾಡಿದವರಿಗೆ ನೀನು ಅದನ್ನೇ ದಯಪಾಲಿಸ್ತಿ. ಗಯ ಅಂದ್ರೂ ವೇದ ಅಂದ್ರೂ ಅರ್ಥ ಒಂದೇ, ಸಂಪತ್ತು ಅಂತಾನೆ ಅರ್ಥ ಎರಡಕ್ಕೂ ಕೂಡ. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ. ಅದಕ್ಕಾಗಿ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ ಎಸ್ ತಿಗ್ಮಶೃಂಗ ವೃಷಭ ಅನ್ನೋದನ್ನ ಹಿಂದಿನ ಮಂತ್ರದಿಂದ ಇಲ್ಲಿ ಇಟ್ಕೋಬೇಕು ಅಂತ ಬರೆದಿದ್ದಾರೆ. ಯಹ ಇಂದ್ರ, ಆ ಭಗವಂತ ಏಕಃ ಅಸಹಾಯನಾಗಿ ಏಕಾಂಗಿಯಾಗಿಯೇ ಸಮಸ್ತ ಪ್ರಜೆಗಳನ್ನು ಕೂಡ, ದುಷ್ಟಶಕ್ತಿಗಳನ್ನು ಕೂಡ, ಅಸುರ ಪ್ರಜೆಗಳನ್ನು ಕೂಡ, ತಿಗ್ಮಶೃಂಗ ತೀಕ್ಷ್ಣವಾದ ಕೊಂಬುಳ್ಳಂತಹ ವೃಷಭದಂತೆ ಶತ್ರುಗಳಿಗೆ ಭಯಂಕರನಾಗಿ ಓಡಿಸಿಬಿಡ್ತಾನೆ. ಅವರು ಸ್ಥಾನಭ್ರಷ್ಟರನ್ನಾಗಿ ಮಾಡ್ತಾನೆ ಅವರನ್ನ. ಮತ್ತೆ ಇದೇ ಭಗವಂತ ಇಂದ್ರ ಅದಾಶುಷಃ, ಅದಾಶುಷ ಅಂದ್ರೆ ಅಯಜಮಾನ, ಅಭಕ್ತ ಅಂತ ಅರ್ಥ. ಅವನ ಶಶ್ವತಃ ಸಂತತಸ್ಯ ಬಹೋಹ, ಶಶ್ವತ ಅನ್ನೋದಕ್ಕೇನೆ ಸಂತತ ಮತ್ತೆ ಬಹು ಅಂತ ಅರ್ಥ. ಯಾರು ಭೋಗಾಸಕ್ತರಾಗಿದ್ದಾರೋ ಅವರ ವಿಪುಲವಾದ ಸಂಪತ್ತನ್ನೆಲ್ಲ
ಧನಸ್ಯ ಗೃಹಸ್ಯ ಅಪಹರ್ತ, ಅದನ್ನು ನೀನು ಅಪಹರಿಸ್ತಿ, ಅದು ಮೂಲ ವೇದ ಮಂತ್ರದಲ್ಲಿ ಇಲ್ಲ, ನಾವು ಅದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಅಪಹರಿಸಿ ಮುಂದೆ ಅದನ್ನ ಸುಶ್ವಿತರಾಯ ಸೋಮಾಭಿಷವಂ ಕುರುವತೆ, ಸೋಮಯಜ್ಞ ಮಾಡಿ ಅದರಲ್ಲಿ ಆ ಸೋಮರಸವನ್ನು ಯಾರು ಹಿಂಡಿ ತೆಗಿತಾರೆ ಅಂಥ ಯಜಮಾನ, ಅವನಿಗೆ ಆ ಧನವನ್ನು ನೀನು ಕೊಡ್ತಿ. ವೇದ ಅಂದ್ರೆ ಧನವನ್ನು ನೀನು ಕೊಡ್ತಿ ಅಂತ ಅರ್ಥ. ಅನೇನ ವಸುಧನಂ ದಾತವ್ಯತೆಯ ಅಸ್ಯ ಸ್ಥಿತಿ ವಸುಹು. ಈ ಮಂತ್ರಕ್ಕೂ ಬೃಹತಿ ಈ 107ನೇ ನಾಮ ಇದು. ಈ 107ನೇ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ವಸು ಅಂದ್ರೆ ಸಂಪತ್ತು ಅಂತ ಅರ್ಥ. ಶ್ರೇಷ್ಠವಾದ ಸಂಪತ್ತನ್ನು ಯಾರು ಇನ್ನೊಬ್ಬರಿಗೆ ಕೊಡ್ಲಿಕ್ಕಾಗಿ ಹಿಡಿದಿದ್ದಾನೋ ಆ ಸಂಪತ್ತನ್ನ ಭಕ್ತರಿಗೆ ಅವನು ಕೊಡ್ತಾನೆ. ಇಲ್ಲೂ ಕೂಡ ಅಭಕ್ತರಿಂದ ಸಂಪತ್ತನ್ನು ಅಪಹರಿಸಿ ಭಕ್ತರಿಗೆ ಕೊಡ್ತಾನೆ ಅಂತ ಬಂದಿದೆ. ವಸು ಅಂದ್ರೆ ಸಂಪತ್ತು, ಇದನ್ನ ಕೇಳಿದಾಗ ಋಗ್ವೇದದ ಒಂದೆರಡು ಮಾತುಗಳು ನನಗೆ ನೆನಪಿಗೆ ಬರ್ತವೆ. ಪವಮಾನ ಸೂಕ್ತದಲ್ಲಿರುವಂಥದ್ದು, ಯತ್ಸೋಮ ಚಿತ್ರ ಮುಖ್ಯಂ ದಿವ್ಯಂ ಪಾರ್ಥಿವಂ ವಸು ತನ್ನಃ ಪುನಾನ ಆಭರ. ಯತ್ಸೋಮ, ಯಾಕೆ ಈ ಋಗ್ವೇದದ ಪವಮಾನ ಸೂಕ್ತದ ಮಂತ್ರ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ, ಸೋಮಯಾಗವನ್ನು ಮಾಡುವವರಿಗೆ ಆ ವಸುವನ್ನು ನೀನು ಕೊಡ್ತೀಯ ಅಂತ ಬಂದಿದೆ ಅಲ್ಲಿ. ಈ ಸುಶ್ವಿತರಾಯ ಅಂದ್ರೆ ಸೋಮಯಾಗವನ್ನು ಮಾಡುವ ಭಕ್ತನಿಗೆ ನೀನು ಸಂಪತ್ತನ್ನು ಕೊಡ್ತೀಯ ಅಂತ ಈ ಮಂತ್ರ ಹೇಳ್ತಾ ಇದೆ. ಆ ಪವಮಾನದಲ್ಲಿಯೂ ಕೂಡ ಭಗವಂತನನ್ನ ಸೋಮ, ಪ್ರಾಣನನ್ನ ಮತ್ತು ಭಗವಂತನನ್ನು ಸೋಮ ಅಂತ ಸಂಬೋಧನೆ ಮಾಡಿ, ನಮ್ಮ ಸೋಮಯಾಗದಿಂದ ಪ್ರತಿಪಾದ್ಯನಾದಂತಹ ಆರಾಧ್ಯನಾದಂತಹ ಭಗವಂತನೇ, ಯತ್ ಸೋಮ ಚಿತ್ರ ಮುಖ್ಯಂ ದಿವ್ಯಂ ಪಾರ್ಥಿವಂ ವಸು, ದಿವ್ಯವಾದಂತಹ ವಸು ಸಂಪತ್ತು, ತನ್ನ ಪುನಾನಃ ಆಭರ, ಆ ಸಂಪತ್ತನ್ನು ನಮ್ಮಲ್ಲಿ ತುಂಬಿಸು ಅಂತ ಅವನನ್ನು ಕೇಳ್ಕೊತಾರೆ. ಮತ್ತೆ ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹೋ ಅಷಾಢಂ ಸಹಸ್ತನ್ವಿ ಶ್ರುತೋದಧೆ ಅಂತ ಋಗ್ವೇದದ ಮತ್ತೊಂದು ಮಾತಿದೆ. ಇದು ಕೂಡ ಪ್ರಾಣನಿಗೂ ವಾಯುವಿಗೂ ಇಬ್ಬರಿಗೂ ಅನ್ವಿತ ಆಗ್ತದೆ. ಎರಡೂ ಕೈಗಳಲ್ಲೂ ಸಂಪತ್ತು ಹಿಡಿದಿದ್ದಾನಂತೆ ಭಗವಂತ. ತುಂಬಾ ವಿಚಿತ್ರವಾದಂತಹ ಕೆಲವು ಅನುಸಂಧಾನಗಳಿವೆ. ನಮಗೆ ಲಕ್ಷ್ಮೀದೇವಿಯ, ಪ್ರಾಣನ ಮತ್ತೆ ಪರಮಾತ್ಮನ ಅನೇಕ ರೂಪಗಳನ್ನು ಅನುಸಂಧಾನ ಮಾಡುವಾಗ ಅವರು ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಮತ್ತೊಂದು ಕೈಯಲ್ಲಿ ಸಂಪತ್ತು ಇತ್ಯಾದಿ ಏನೇನನ್ನೋ ಹಿಡಿದಿರುವಂತೆ ನಾವು ನೋಡ್ತಾ ಇರ್ತೇವೆ. ಇಲ್ಲಿ ಹಸ್ತಯೋಹೋ, ಎರಡೂ ಕೈಗಳಲ್ಲೂ ಧನ ಸಂಪತ್ತನ್ನು, ಜ್ಞಾನ ಸಂಪತ್ತು ಅವೆರಡನ್ನೂ ಹಿಡಿದಿದ್ದಿ, ಎಂದೂ ನಾಶ ಆಗದೇ ಇರುವಂಥದ್ದು, ಅಪ್ರಕ್ಷಿತಂ, ಅಂಥ ದಿವ್ಯವಾದ ಸಂಪತ್ತದು. ಅದನ್ನ ಭಕ್ತರಾದವರಿಗೆ ನೀವು ಕೊಡ್ತೀರಿ. ಹಸ್ತಯೋಹೋ ಏತಯೋರೇವ ನಿತ್ಯಾಕ್ಷೀಣಂ ವಸುಸ್ಥಿತಂ. ಏತಯೋಹೋ, ಪ್ರಾಣ ಮತ್ತು ಭಗವಂತರ ಕೈಗಳಲ್ಲಿ ಎಂದೂ ನಾಶವಾಗದಂಥ ಸಂಪತ್ತಿದೆ, ಎರಡೂ ಕೈಗಳಲ್ಲಿದೆ. ಇದು ನಾವು ಜ್ಞಾನ ಸಂಪತ್ತನ್ನ ಅಪೇಕ್ಷಿಸಿದಾಗ ಮತ್ತೆ ಭೌತಿಕವಾದ ಸಂಪತ್ತನ್ನು ಅಪೇಕ್ಷಿಸಿದಾಗ ಆ ಪ್ರಾಣನನ್ನ ಮತ್ತು ಭಗವಂತನನ್ನು ಆರಾಧನೆ ಮಾಡುವಾಗ ಚಿಂತನೆ ಮಾಡಬೇಕಾದಂತಹ ಒಂದು ರೂಪ ಇದೆ. ಎರಡು ಕೈಗಳಲ್ಲಿಯೂ ಸಂಪತ್ತಿದೆ. ಒಂದು ಕೈಯಲ್ಲಿ ಜ್ಞಾನ ಸಂಪತ್ತನ್ನು ಬೇಕಾದರೆ ಧ್ಯಾನ ಮಾಡಬಹುದು, ಜ್ಞಾನ ಮುದ್ರೆಯನ್ನ ಬಲಗೈಯಲ್ಲಿ, ಎಡಗೈಯಲ್ಲಿ ಧನವನ್ನು ಸುರಿಸ್ತಾ ಇರುವಂತಹ ಭಗವಂತನನ್ನು ಅಥವಾ ಧನವನ್ನು ಕೈಯಲ್ಲಿ ಹಿಡಿದಿರುವಂತಹ ಭಗವಂತನನ್ನ ಚಿಂತಿಸಬಹುದು. ಹಾಗೆ ಈ ವಸು ಎಂಬ ಈ ನಾಮವನ್ನ ನಾವು ಜಪಿಸುವಾಗಲೂ ಕೂಡ, ಧ್ಯಾನಿಸುವಾಗಲೂ ಕೂಡ ನಾಮವನ್ನ ಜಪಿಸ್ತಾ ಭಗವಂತನ ರೂಪವನ್ನು ಧ್ಯಾನಿಸುವಾಗ ಎರಡೂ ಕೈಗಳಲ್ಲೂ ಆ ಸಂಪತ್ತಿನ ಹಿಡಿದಿರುವಂತಹ ಭಗವಂತನನ್ನ ಧ್ಯಾನಿಸಬಹುದು. ಆಚಾರ್ಯರ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ವರ್ಣಿತ ಆಗಿರುವಂತಹ ಶ್ರೀಕರ ಮಂತ್ರ ಏನಿದೆ, ಅದು ಉತ್ತಿಷ್ಠ ಶ್ರೀಕರ ಸ್ವಾಹ ಅಂತ ಮಂತ್ರದ ಸ್ವರೂಪ. ಅದರ ಧ್ಯಾನ ಶ್ಲೋಕ, ಆದಿತ್ಯ ಚಂದ್ರಾವಪಿ ಚಕ್ರಶಂಖೌ ಶಂಖಪ್ರಸೂನಾಖ್ಯ ನಿಧಿ ದಧಾನಃ ಚಿಂತ್ಯಃ ಕರಾಭ್ಯಾಂ ವಸು ತರ್ಪಯನ್ನಃ ಸ್ವಾಂಕಸ್ಥ ಲಕ್ಷ್ಮೀ ಗರುಡಾಸ
ಗರುಡಾಂಶ ಸಂಸ್ಥಃ, ಗರುಡನ ಹೆಗಲೇರಿ ಕುಳಿತಿರುವಂಥ, ತೊಡೆಯ ಮೇಲೆ ಲಕ್ಷ್ಮಿಯನ್ನು ಇಟ್ಕೊಂಡಿರುವಂಥ, ಚಕ್ರಶಂಖಗಳನ್ನು ಧರಿಸಿರುವಂಥ ಒಂದು ರೂಪ ಅದು. ಅಲ್ಲೂ ಕರಾಭ್ಯಾಂ ವಸು ತರ್ಪಯನ್ನ, ಎರಡೂ ಕೈಗಳಿಂದಲೂ ನಮಗೆ ಸಂಪತ್ತನ್ನು ಸುರಿಸ್ತಾ ಇರುವವನು ಅಂತ ವರ್ಣನೆ ಇದೆ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋ ಅಂತ ಋಗ್ವೇದದ ಒಂದು ಬೇರೆ ಕಡೆ ಬಂದಿರುವಂತಹ ಮಾತನ್ನ ನೆನಪು ಮಾಡಿಕೊಂಡೆ. ಅದರಂತೆ ಈ ಶ್ರೀಕರ ಮಂತ್ರಕ್ಕೂ ಕೂಡ, ಶ್ರೀಕರ ಮಂತ್ರದ ಧ್ಯೇಯ ರೂಪಕ್ಕೂ ಋಗ್ವೇದದ ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋ ಅನ್ನುವ ಒಂದು ಪ್ರತಿಪಾದ್ಯವಾದ ರೂಪಕ್ಕೂ ಹೋಲಿಕೆ ಇದೆ. ಇಲ್ಲಿ ಎರಡು ಕೈಗಳಲ್ಲಿ ಹಿಡ್ಕೊಂಡಿರ್ತಾನೆ ಅಂತ ಬಂದಿಲ್ಲ. ಆದರೂ ಆ ಶ್ರೀಕರ ಮಂತ್ರವನ್ನು ನಾವು ಜಪಿಸುವಾಗ ಅದರ ಪೂರ್ವಭಾವಿಯಾಗಿ ಅಥವಾ ಅದರ ಜಪದ ಬಳಿಕ ಅಥವಾ ಪ್ರತ್ಯೇಕವಾಗಿ ಆದರೂ ಈ ಬೃಹತಿ ಮಂತ್ರವನ್ನು ಹೇಳ್ಬೋದು, 107ನೇ ಈ ಬೃಹತಿ ಮಂತ್ರವನ್ನು. ಮುಂದೆ ಭಗವಂತಾಚಾರ್ಯರು ಏನು ಅರ್ಥವನ್ನು ಹೇಳ್ತಾರೆ ಅಂತ ನೋಡೋಣ. ಅವರು ಈ ರಘುನಾಥ ತೀರ್ಥರು ಮೊದಲಾದವರು ಹೇಳಿದ ಅರ್ಥವನ್ನೇ ಹೆಚ್ಚು ಕಡಿಮೆ ಹೇಳಿದ್ದಾರೆ. ಅಸುರಶಕ್ತಿ ಅಸುರ ಪ್ರಜಾ ಪ್ರತ್ಯಾವಯತಿ. ಶಶ್ವತಃ, ಈ ಶಶ್ವತ ಅನ್ನೋ ಒಂದು ಶಬ್ದವನ್ನ ಅವರು ಬೇರೆ ಥರ ಪ್ರಯೋಗ ಮಾಡಿದ್ದಾರಷ್ಟೆ. ಶಶ್ವತ ಅಂತನ್ನೋದನ್ನ ಕೆಲವು ವ್ಯಾಖ್ಯಾನಕಾರರು ಸಂಪತ್ತಿಗೆ ಅನ್ವಯ ಮಾಡಿದರೆ, ಭಗವಂತಾಚಾರ್ಯರು ಅದನ್ನ ಆ ಅಭಕ್ತನಾದಂಥ, ಯಜ್ಞವನ್ನು ಮಾಡದ ಅಧಾರ್ಮಿಕನಾದಂಥ ವ್ಯಕ್ತಿಗೆ ಅನ್ವಯ ಮಾಡಿದ್ದಾರಷ್ಟೆ. ಸ್ವಲ್ಪ ವ್ಯತ್ಯಾಸ ಇದೆ. ವೇದ ಅಂದ್ರೂ ಧನ ಅಂತಲೇ ಅರ್ಥ. ವೇದ ವರಿವಹ ಶ್ವಾತ್ರಂ ರತ್ರಂ ಅದೆಲ್ಲ ಧನವನ್ನೇ ಹೇಳ್ತದೆ. ಮತ್ತೆ ಗಯ ಅನ್ನೋ ಶಬ್ದಕ್ಕೂ ಕೂಡ ಧನ ಅಂತನೂ ಅರ್ಥ ಇದೆ, ಅವನ ಮನೆ ಅಂತನೂ ಅರ್ಥ ಇದೆ. ಸುಶ್ವಿತರ ಇತ್ಯಾದಿ ಶಬ್ದಗಳಿಗೆ ಸೋಮರಸವನ್ನ ಹಿಂಡುವವನು, ಸಿದ್ಧಪಡಿಸಿಕೊಳ್ಳುವವನು ಅನ್ನೋ ಅರ್ಥವನ್ನೇ ಹೇಳಿದ್ದಾರೆ. ಅತಿಶಯೇನ ಸುಶ್ವಿಹಿ ಸುಶ್ವಿತರಹ, ಸೋಮವನ್ಯಾರು ಹಿಂಡುತ್ತಾರೆ ಅವನೇ ಸುಶ್ವಿ. ಅದನ್ನು ತುಂಬಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡುವವರು ಸುಶ್ವಿತರ. ನಿನ್ನ ಚರಣ ಪರಿಚರ್ಯಾದಲ್ಲಿ ನಿರತನಾದ ಭಕ್ತನಿಗೆ ನೀನು ಸಂಪತ್ತನ್ನೆಲ್ಲ ಕೊಡ್ತೆ ಅಂತ ಅದರ ಅರ್ಥ. ಹೀಗೆ ಇದಿಷ್ಟು ಅರ್ಥ ಎಲ್ಲರೂ ಪ್ರಾಚೀನರು ಹೇಳಿದ್ದಾಯಿತು. ಈ ವೇದ ಅನ್ನುವ ಒಂದು ಶಬ್ದಕ್ಕೆ ಸ್ವಲ್ಪ ಅರ್ಥವನ್ನು ನಾನು ಬದಲ ಮಾಡಿಕೊಂಡಿದ್ದೇನಷ್ಟೆ. ಇದು ಅನ್ವಯದ ಸೌಕರ್ಯದ ದೃಷ್ಟಿಯಿಂದ. ವೇದ ಅಂದರೆ ಸರ್ವಜ್ಞನಾದಂಥ ನೀನು, ಯಾವ ಭಗವಂತ ಅನ್ವಯಾರ್ಥವನ್ನು ಹೇಳ್ತಾ ಇದ್ದೇನೆ. ವೇದ ಸರ್ವಜ್ಞನಾದಂಥ ತ್ವಂ ನೀನು. ಅದಾಶುಷಃ ಅಂದರೆ ಅಯಜಮಾನಸ್ಯ, ದಾನವನ್ನು ಮಾಡದೇ ಇರುವಂಥ, ಯಜ್ಞಯಾಗಾದಿಗಳನ್ನು ಮಾಡದೇ ಇರುವಂಥ ಅಭಕ್ತನ ಶಶ್ವತಃ ಅಂದ್ರೆ ಬಹೋಹ, ವಿಪುಲವಾದ ಗಯಸ್ಯ, ಗಯ ಅಂದ್ರೆ ಗೃಹ ಧನಸ್ಯವಾ, ಗೃಹ ಧನಾದಿ ಸಂಪದಂ, ಷಟ್ಟಿ ವಿಭಕ್ತಿಗೆ ಆ ಸಂಪತ್ತನ್ನು ಅಂತ ಅರ್ಥ ಮಾಡ್ಕೋಬೇಕು. ಸುಶ್ವಿತರಾಯ ಸೋಮಯಜ್ಞಕರ್ತರೆ, ಸೋಮರ ಯಜ್ಞದಲ್ಲಿ ಆ ರಸವನ್ನು ಹಿಂಡುವವನಿಗೆ ಸುಶ್ವಿತರ ಅಂತ ಹೇಳ್ತಾರೆ. ಅದು ಒಟ್ಟಾರೆ ಸೋಮಯಜ್ಞವನ್ನು ಮಾಡುವವನು ಅನ್ನೋ ಅರ್ಥವನ್ನ ನಾವಿಟ್ಕೊಳ್ಳೋಣ. ಸೋಮಯಜ್ಞಕರ್ತರೆ ಭಕ್ತಾಯ ಪ್ರಯಂತ ದಾತ ಅಸಿ, ನೀನು ಕೊಡ್ತೆ. ತಾದೃಶಃ ಅಂಥ ನೀನು, ದೇವ ಅಂತ ಅಧ್ಯಾಹಾರ ಅಷ್ಟೆ. ಭೀಮಹನ ಭಯಂಕರ ರೂಪ ಇವ. ಇದನ್ನ ಗಮನಿಸಿ. ಹಿಂದಿನ ವ್ಯಾಖ್ಯಾನಗಳಲ್ಲಿ ಭಗವಂತಾಚಾರ್ಯ ವ್ಯಾಖ್ಯಾನ, ರಘುನಾಥ ತೀರ್ಥರ ವ್ಯಾಖ್ಯಾನ, ಸಾಯಣಾಚಾರ್ಯ ವ್ಯಾಖ್ಯಾನ, ಇವೆಲ್ಲ ವ್ಯಾಖ್ಯಾನಗಳಲ್ಲೂ ಕೂಡ ಭೀಮಹಾನ ಅಂದ್ರೆ ಭಯಂಕರವಾದ ಮತ್ತೆ ತೀಕ್ಷ್ಣವಾದ ಕೊಂಬುಳ್ಳಂತಹ ವೃಷಭದಂತೆ. ಅಲ್ಲಿ ತಿಗ್ಮಶೃಂಗ ವೃಷಭ ಅನ್ನೋದನ್ನ ಈ ಮಂತ್ರಕ್ಕೂ ಕೂಡ ಸೇರಿಸ್ಕೊಳ್ಬೇಕು ಎಲ್ಲ ವ್ಯಾಖ್ಯಾನಕಾರ ದೃಷ್ಟಿಯಲ್ಲಿ. ನನ್ನ ದೃಷ್ಟಿ ಈ 107ನೇ ಬೃಹತಿ ಮಂತ್ರವನ್ನು ನೋಡುವಾಗ ಆ ಬೃಹತಿ ಮಂತ್ರದಲ್ಲಿ ನ ಭೀಮ ಏಕಃ ಕೃಷ್ಟಿಹಿ ಅನ್ನೋದ್ರಿಂದ ಹಿಡಿದು ಸುಶ್ವಿತರಾಯ ವೇದ ಇಷ್ಟು ಶಬ್ದಗಳಿವೆ. ಆ ಶಬ್ದಗಳಿಂದಲೇ ನಮಗೇನು ಅರ್ಥ ಆಗ್ತದೆ, ಅದು ಹೇಗೆ ಈ ವಿಷ್ಣು ಸಹಸ್ರನಾಮದ ಈ ಶಬ್ದವನ್ನು ವ್ಯಾಖ್ಯಾನ ಮಾಡ್ತದೆ ಅನ್ನೋದನ್ನು ನೋಡಬೇಕು ಅಂತ ನನ್ನ ಆಲೋಚನೆ. ಅಧ್ಯಾಹಾರ ಮಾಡಬಾರದು ಅಂತಲ್ಲ, ಅಧ್ಯಾಹಾರ ಮಾಡದೇನೆ ಇಲ್ಲಿರುವ ಶಬ್ದಗಳಿಂದಲೇ ನಮಗೇನಾದ್ರು ಅರ್ಥ ಹೊಳಿತದ ಅಂತ ನೋಡುವುದು ನನ್ನ ಉದ್ದೇಶ. ಅದಕ್ಕಾಗಿ ಈ ತಿಗ್ಮಶೃಂಗ ವೃಷಭ ಅನ್ನೋದನ್ನು ಇಲ್ಲಿ ನಾನು ಇಟ್ಕೊಂಡಿಲ್ಲ.
ಭೀಮಹನ ನೀನು ಭಯಂಕರ ರೂಪ ಉಳ್ಳವನಂತೆ, ದುರ್ಜನರಿಗೆ ನೀನು ಭಯಂಕರನಾಗಿಯೇ ಕಾಣಿಸ್ತಿ. ಏಕಃ ಏಕಾಂಗಿಯಾಗಿ, ವಿಶ್ವಾಹ ಸಮಸ್ತಾಹ ಕೃಷ್ಟೀಹಿ ದುಷ್ಟಶಕ್ತಿಗಳನ್ನ ಪ್ರತ್ಯಾವಯತಿ ವಿದ್ರಾವಯತಿ ನೀನು ಓಡಿಸಿಬಿಡ್ತಿ. ಇದಕ್ಕೆ ಎರಡು ಅರ್ಥಗಳಿವೆ. ಈ ವಸು ಶಬ್ದಕ್ಕೆ ಮುಖ್ಯವಾಗಿ ನಾವು ತಗೊಳ್ಬೇಕಾದದ್ದು. ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ? ವಸು ಸ್ತಂಭೆ ಅಂತ ಒಂದು ಧಾತು ಇದೆ, ಅದಕ್ಕೆ ವಸ್ಯತಿ ವಸ್ಯತಃ ವಸ್ಯಂತಿ ಅಂತ ಲಟ್ಲಕಾರದಲ್ಲಿ ರೂಪ ಆಗ್ತವೆ. ಅಂದ್ರೆ ಸ್ತಬ್ಧರನ್ನಾಗಿ ಮಾಡುವುದು, ಶತ್ರುಗಳನ್ನು ಸ್ತಬ್ಧರನ್ನಾಗಿ ಮಾಡುವವನು ಅವನೇ ವಸು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ಹೇಳಿದ್ದಾರೆ. ಇದೇ ಅರ್ಥವನ್ನ ಈ ಬೃಹತಿ ಮಂತ್ರ ಕೃಷ್ಟೀಹಿ ಪ್ರತ್ಯಾವಯತಿ, ಅಸುರ ಶಕ್ತಿಗಳನ್ನ ಹೊಡೆದಟ್ಟುತ್ತಾನೆ. ಹೊಡೆದಟ್ಟುವುದು ಅಥವಾ ಸ್ತಬ್ಧರನ್ನಾಗಿ ಮಾಡುವುದು ಹೆಚ್ಚು ಕಡಿಮೆ ಒಂದೇ ಅನ್ನೋ ದೃಷ್ಟಿಯಿಂದ ವಸು ಅಂದ್ರೆ ಶತ್ರುಗಳನ್ನು ಸ್ತಬ್ಧನನ್ನಾಗಿ ಮಾಡುವವನು. ಇಲ್ಲಿಯೂ ಕೂಡ ಕೃಷ್ಟೀಹಿ ಪ್ರತ್ಯಾವಯತಿ ಎಂಬ ಮಂತ್ರದಿಂದ ಬೃಹತಿ ಮಂತ್ರ ಆ ಎರಡು ಶಬ್ದಗಳಿಂದ ಅದೇ ಅರ್ಥವನ್ನು ಹೇಳಿದೆ. ಅಥವಾ ರಘುನಾಥ ತೀರ್ಥರು ವರ್ಣನೆ ಮಾಡಿದಂತೆ ವಸು ಅಂದ್ರೆ ಸಂಪತ್ತು. ಆ ಸಂಪತ್ತು ಭಗವಂತನ ಬಳಿನೇ ಇದೆ, ಅವನೇ ಎಲ್ರಿಗೂ ಕೊಡಬೇಕಾದವನು. ಆದ್ರಿಂದ ಅವನೇ ವಸು. ಅಂಥ ವಸು ಉಳ್ಳವನೇ ವಸು ಶಬ್ದವಾಚ್ಯನಾದ ಭಗವಂತ. ಈ ಅರ್ಥವನ್ನು ಕೂಡ ಇದೇ ಬೃಹತಿ ಗಯಸ್ಯ ಪ್ರಯಂತ ಅಸಿ, ಸಂಪತ್ತನ್ನು ನೀನು ಭಕ್ತರಿಗೆ ಕೊಡ್ತಿ ಅಂತ ವರ್ಣನೆ ಮಾಡಿದೆ. ಅಂತೂ ಎರಡೂ ಅರ್ಥಗಳನ್ನು ಈ ವಿಷ್ಣು ಸಹಸ್ರನಾಮದ ಈ ವಸು ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಎರಡು ರೀತಿಯಾದಂತಹ ಸಂಬಂಧವನ್ನು ನಾವು ತೋರಿಸಬಹುದು. ಒಟ್ಟಾರೆ ಭಾವಾರ್ಥ ಏನಾಯಿತು? ಭಗವಂತನೇ, ಸರ್ವಜ್ಞನಾದಂತಹ ನೀನು ನಿನ್ನ ಭಕ್ತರಲ್ಲದವರ ವಿಪುಲ ಸಂಪತ್ತನ್ನ ಭಕ್ತರಿಗೆ ನೀಡುತ್ತಿ. ಅಂತಹ ನೀನು ಭಯಂಕರನಂತೆ ಕಾಣಿಸಿಕೊಳ್ತಿ. ನೀನೇನು ಸಜ್ಜನರಿಗೆ ಭಯಂಕರ ಅಲ್ಲ, ದುರ್ಜನರಿಗೆ ಮಾತ್ರ ಭಯಂಕರನಾಗಿ ಕಾಣಿಸಿಕೊಳ್ತಾ ಏಕಾಂಗಿಯಾಗಿಯೇ ಎಲ್ಲಾ ದುಷ್ಟಶಕ್ತಿಗಳನ್ನು ಕೂಡ ಹೊಡೆದು ಓಡಿಸ್ತಿ. ಇದು ಅದರ ಭಾವಾರ್ಥ. ಮುಂದೆ ಈ ವಸು ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳೇನಿವೆ ಅಂತ ಅನ್ನೋದನ್ನು ನೋಡೋಣ. ವರಸುಹು ವಸುರಿತ್ಯುಕ್ತ ಅಂತ ಕಾಟಕ ಉಪನಿಷತ್ನಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವರ ಸುಖ, ವರ ಅಂದ್ರೆ ಶ್ರೇಷ್ಠ, ಸುಖ ಅಂದ್ರೆ ಸುಖ ಗೊತ್ತಿದ್ದೇ ಇದೆ. ಅಲ್ಲಿ ವರ ಅನ್ನುವಲ್ಲಿ ರ ಹೊರಟೋಗಿದೆ, ಸುಖ ಅನ್ನುವಲ್ಲಿ ಖ ಹೊರಟೋಗಿದೆ. ವರ ಅನ್ನುವಲ್ಲಿನ ವ ಉಳಿದಿದೆ, ಸುಖ ಅಲ್ಲಿ ಸು ಉಳಿದಿದೆ. ಅವೆರಡೂ ಸೇರಿ ವಸು ಆಗಿದೆ. ಅವನದ್ದು ಎಂಥ ಅದ್ಭುತವಾದ ಸುಖ ಅಂದ್ರೆ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಇದೇ ಭಗವಂತನ ಅನಂತವಾದ ಆನಂದದಲ್ಲಿ ಒಂದು ತುಣುಕನ್ನ ಉಳಿದೆಲ್ಲ ಜೀವರು ಕೂಡ ಅನುಭವಿಸ್ತಾರೆ. ಹಾಗಾಗಿ ಅವನು ಬಿಂಬನಾಗಿದ್ದಾನೆ, ನಾವೆಲ್ಲರೂ ಕೂಡ ಪ್ರತಿಬಿಂಬರಾಗಿದ್ದೇವೆ. ಪ್ರತಿಬಿಂಬ ರೂಪ ವಿಪ್ಲುಟ್ಕಾಹ ತದಾನಂದಸ್ಯ ಚ ಅಖಿಲಾಹ ಮುಕ್ತಾಹ ಬ್ರಹ್ಮಾದಯೋ ಅಷ್ಟಂತೆ ತಾರತಮ್ಯೇನ ನಿತ್ಯದ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಹೇಳಿರುವುದರಿಂದ ಭಗವಂತನನ್ನ ಸುಖ ಸ್ವರೂಪ ಅಂತ ನಾವು ಉಪಾಸನೆ ಮಾಡಿದಾಗ ನಮಗೂ ಕೂಡ ಅಷ್ಟು ಪೂರ್ಣ ಸುಖ ಅಲ್ಲದೆ ಹೋದ್ರು ಅವನು ಸಿಂಧು, ಅದರ ಒಂದು ಬಿಂದುವಿನಷ್ಟಾದರೂ ಆನಂದ ನಮ್ಮದಾದೀತು ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಏತಸ್ಯೈವ ಆನಂದಸ್ಯ ಮಾತ್ರ ಅನ್ಯೇ ಜೀವಾಹ ಉಪಯಂತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಅದನ್ನ ಸ್ಪಷ್ಟಪಡಿಸಿದೆ. ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಆನಂದವನ್ನೇನು ಅನುಭವಿಸ್ತಾ ಇದ್ದೀವಿ, ಅದು ಅವನ ಅನಂತ ಆನಂದದ ಒಂದು ಬಿಂದು ಮಾತ್ರ. ಲಕ್ಷಣಂ ಪರಮಾನಂದೋ ವಿಷ್ಣುವರೇವನ ಸಂಶಯ, ಬ್ರಹ್ಮವೈವರ್ತ ಪುರಾಣದ ಮಾತು ಹೀಗಿದೆ. ಅನಂತ ಆನಂದ ಉಳ್ಳವನು ಭಗವಂತ ಮಾತ್ರ, ಉಳಿದವರೆಲ್ಲರಿಗೂ ಸೀಮಿತವಾದಂತಹ ಆನಂದ ಇದೆ. ವರಸುಹು ವಸುರಿತ್ಯುಕ್ತ ಅನ್ನೋದು ಕೂರ್ಮ ಪುರಾಣದ ಮಾತು, ಕಾಟಿಕ ಉಪನಿಷತ್ತಿನ ಭಾಷೆಯಲ್ಲಿ ಆಚಾರ್ಯ ಉದ್ಧರಿಸಿರುವಂಥದ್ದು. ವಾಸಾಚ್ಚ ಸರ್ವತ್ರ ವಸುರು ಭವಾನಸಿ, ಎಲ್ಲ ಕಡೆನೂ ವಾಸ ಮಾಡುವುದರಿಂದ ನಿನಗೆ ವಸು ಅಂತ ಹೇಳ್ತಾರೆ. ಋಗ್ವೇದದಲ್ಲಿ 10ನೇ ಮಂಡಲದ 4ನೇ ಸೂಕ್ತದಲ್ಲಿ ಒಂದು ತುಂಬಾ ಸುಂದರವಾದಂತಹ ಮಂತ್ರ ಇದೆ. ಬ್ರಹ್ಮಚನೋ ವಸೋ ಸಚೇಂದ್ರ ಯಜ್ಞಂ ಚ ವರ್ಧಯ ಅಂತ. ಆ ಮಂತ್ರವೂ ಕೂಡ ಇಲ್ಲಿ ನಾವು ನೋಡ್ತಾ ಇರುವ ಅರ್ಥಕ್ಕೆ ತುಂಬಾ ಹೊಂದಾಣಿಕೆ ಆಗುವಂಥದ್ದು. ಇಂದ್ರನಾಮಕನಾದ ಭಗವಂತನನ್ನ
ವಸು ಅಂತ ಹೇಳ್ತಾರೆ. ಯಾಕೆಂದ್ರೆ ನೀನು ಒಳಗೂ ಹೊರಗೂ ಇರುವಿ. ನಮಗೆ ಒಳಗೂ ಹೊರಗೂ ನೀನು ಇದ್ದು ನಿಯಾಮಕನಾಗಿ ನಾವು ಮಾಡುವಂಥ ವೇದದ ವ್ಯಾಖ್ಯಾನ, ಅದರ ಶ್ರವಣ, ಅದರ ಸ್ತೋತ್ರ, ಮತ್ತು ನಾವು ಮಾಡುವಂಥ ಯಜ್ಞಗಳು, ಉಪಾಸನ ವೈಶ್ವದೇವಾದಿ ಸಣ್ಣ ಸಣ್ಣ ಯಜ್ಞಗಳು, ವಾಜಪೇಯಿ ಅಶ್ವಮೇಧಾದಿ ದೊಡ್ಡ ದೊಡ್ಡ ಯಜ್ಞಗಳು, ಒಟ್ಟಾರೆ ಜೀವನ ಯಜ್ಞ, ಅದನ್ನೆಲ್ಲ ಸುಖವಾಗಿ ನಡೆಸು. ಯಜ್ಞಂಚ ವರ್ಧಯ ಅಂತ ಭಗವಂತನ ಕೇಳ್ಕೊಂಡಿದ್ದಾರೆ. ಲಕ್ಷಾಲಂಕಾರದಲ್ಲಿ ವಸತೀತಿ ವಸುಹು, ವಾಸ ಮಾಡುವವನು ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಹೀಗರ್ಥ ಹೇಳ್ತಾರೆ, ಯಾವನಲ್ಲಿ ಎಲ್ಲಾ ಭೂತಗಳು ವಾಸ ಮಾಡ್ತಾವೋ, ಯಾವನು ಎಲ್ಲಾ ಭೂತಗಳಲ್ಲೂ ವಾಸ ಮಾಡಿದ್ದಾನೋ, ಇವನಲ್ಲಿ ಎಲ್ಲವೂ ಇದೆ, ಎಲ್ಲದರಲ್ಲೂ ಇವನಿದ್ದಾನೆ. ಅದಕ್ಕಾಗಿ ಆತ ವಸು ಅಂತ ಕರೆಸ್ಕೊಂಡಿದ್ದಾನೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ವಸತೀತಿ ವಸುಸ್ತೇಷು ಪ್ರೀತ್ಯ ಪರಮಯ ಸ್ವಯಂ, ಸರ್ವರಲ್ಲಿಯೂ ಅತ್ಯಂತ ಪ್ರೀತಿಯಿಂದ, ಬಹಳ ದೊಡ್ಡವರಲ್ಲಿ ಮಾತ್ರ ಇದ್ದಾನೆ ಅಂತಲ್ಲ, ನಮ್ಮಂಥ ಸಣ್ಣವರಲ್ಲೂ ಇದ್ದಾನೆ. ಅದಕ್ಕಾಗಿ ಆತ ವಸು ಅಂತ ಕರೆಸ್ಕೊಂಡಿದ್ದಾನೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಪ್ರಕಾರ ಎಲ್ಲರಲ್ಲಿಯೂ ವಾಸ ಮಾಡುವವನು ಮತ್ತು ನಮಗೆ ಜ್ಞಾನವನ್ನು ಕೂಡ ಕೊಡುವಂಥವನು. ವಂ ಅಂದ್ರೆ ಜ್ಞಾನ, ವಾಗತಿ ಗಂಧನಯೋ ಅಂತ ಧಾತುವಿನಿಂದ ಬಂದಿದ್ದು. ಅದನ್ನ ಸೂತೆ ಜ್ಞಾನವನ್ನು ಪ್ರಸವಿಸ್ತಾನೆ. ತಾಯಿಯಾದವಳು ಅತ್ಯಂತ ಪ್ರೀತಿಯಿಂದ ಜ್ಞಾನವನ್ನು ಕೊಡುವಂತೆ ನಮಗೆ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಆದ್ರಿಂದ ಆತ ವಸು. ಮತ್ತೆ ಸರ್ವತ್ರ ವಸತೀತಿ ವಸು, ಎಲ್ಲ ಕಡೆ ವಾಸ ಮಾಡಿಕೊಂಡು ಇದ್ದಾನೆ. ಇದು ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಅರ್ಥಗಳು. ಇಲ್ಲಿವರೆಗೆ ಈ ಮಹಾಭಾರತ ಪ್ರವಚನದ ಅನುಶಾಸನ ಪರ್ವದ 365ನೇ ಈ ಭಾಗದಲ್ಲಿ 107ನೇ ವಸು ಶಬ್ದದ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕೂಡ ನಾವು ಕೇಳಿದ್ದೀವಿ. ವಸು ಎಂಬ ಶಬ್ದ ಕೇಳಲಿಕ್ಕೂ ಕೂಡ ತುಂಬಾ ಇಂಪಾದಂಥ, ಉಚ್ಚಾರ ಮಾಡಲಿಕ್ಕೆ ತುಂಬಾ ಸುಕರವಾದಂತಹ ಶಬ್ದ. ಅನೇಕ ವಸ್ತುಗಳು, ಅನೇಕ ಶಬ್ದಗಳು ತುಂಬಾ ಸುಂದರವಾದಂತಹ ಅರ್ಥವನ್ನು ಒಳಗೊಂಡಿದ್ದಾದ್ರೂ ಕೂಡ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇರ್ತಿರ್ತವೆ. ಅದನ್ನೇನು ತಿರುಚಿ ಹೇಳಬೇಕಾಗ್ತದೆ. ಆದರೆ ಈ ಶಬ್ದವನ್ನ ಯಾವುದೇ ರೀತಿಯಾಗಿ ತಿರುಚಿ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲದೆ ಅಥವಾ ಸರಳವಾಗಿ ಎಲ್ಲರೂ ಉಚ್ಚರಿಸಬಹುದಾದಂತಹ, ಮಕ್ಕಳು ಕೂಡ ಉಚ್ಚರಿಸಬಹುದಾದಂತಹ ಶಬ್ದ, ಅಷ್ಟೇ ಸರಳವೂ ಆದಂತಹ, ಗಂಭೀರವೂ ಆದಂತಹ ಅರ್ಥಗಳನ್ನು ಒಳಗೊಂಡದ್ದು. ದೊಡ್ಡವರಲ್ಲೂ ಇದ್ದಾನೆ, ಸಣ್ಣವರಲ್ಲೂ ಇದ್ದಾನೆ, ಅತ್ಯಂತ ಪ್ರೀತಿಯಿಂದ ಇದ್ದಾನೆ ಅಂತ ಪರಾಶರ ಭಟ್ಟರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರಲ್ಲೂ ಇದ್ದಾನೆ, ಇರುವುದು ನಮ್ಮೆಲ್ಲರಲ್ಲೂ ಆತ ಇದ್ದಾನೆ ಅಂತನ್ನುವುದನ್ನ ಪ್ರಾಥಮಿಕ ಅರ್ಥವಾಗಿ, ಬೇಸಿಕ್ ಅರ್ಥವಾಗಿ ನಾವು ವಸು ಶಬ್ದವನ್ನು ತಿಳ್ಕೋಬೇಕು. ಇದ್ದೇನು ಮಾಡ್ತಾನೆ? ನಮಗೆ ಜ್ಞಾನವನ್ನು ಕೊಡ್ತಾನೆ. ನಾವು ಅಜ್ಞಾನಿಗಳಾಗಿದ್ದೇವೆ. ಅಜ್ಞಾನಾಂ ಜ್ಞಾನವೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ. ಅದನ್ನ ಸತ್ಯಸಂಧ ಸ್ವಾಮಿಗಳು ಅರ್ಥ ಹೇಳಿದ್ದಾರೆ. ಜ್ಞಾನಿನ ಮೋಕ್ಷದಷ್ಟೇ ಸಹ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಆನಂದದಷ್ಟೇ ಮುಕ್ತಾನಾಂ, ಮುಕ್ತರಿಗೆ ಆನಂದವನ್ನು ಕೊಡ್ತಾನೆ. ವಸು ಶಬ್ದಕ್ಕೆ ವರ ಸುಖ ಅಂತನೂ ಅರ್ಥ ಇದೆ. ಅವನು ಸ್ವಯಂ ಅನಂತ ಸುಖವುಳ್ಳವನು, ಅದರಲ್ಲಿನ ಒಂದು ಅಂಶಕ್ಕೆ ಸಮಾನವಾದ ಸುಖವನ್ನು ನಮಗೂ ಕೊಡ್ತಾನೆ. ಹೀಗೆ ನಮ್ಮೊಳಗಿದ್ದಾನೆ, ನಮಗೆ ಜ್ಞಾನವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ. ಎಲ್ಲ ಅರ್ಥಗಳು ಬಂದವು. ಅದಲ್ಲದೆ ನಮ್ಮ ಎಲ್ಲ ಶ್ರವಣ ಮರಣಾದಿ ರೂಪವಾದಂತಹ ಜ್ಞಾನ ಕಾರ್ಯಗಳಿಗೆ ಏನಾದರೂ ದುಷ್ಟಶಕ್ತಿಗಳಿಂದ ವಿಘ್ನ ಬಂದ್ರೆ ಆ ದುಷ್ಟಶಕ್ತಿಗಳೆಲ್ಲವನ್ನೂ ಕೂಡ ಅವನು ಹೊಟ್ಟದಟ್ತಾನೆ ಕೂಡ. ನಮ್ಮ ಇಡೀ ಸಾಧನ ಮಾರ್ಗಕ್ಕೆ ಶ್ರವಣ, ಮನನ, ಧ್ಯಾನ ಮತ್ತೆ ಅದರಲ್ಲಿ ನಡುವೆ ಬರುವಂತಹ ವಿಘ್ನಗಳು, ಆ ವಿಘ್ನಗಳ ಪರಿಹಾರ, ಮುಂದೆ ಸುಖ ಪ್ರಾಪ್ತಿ, ಇದೆಲ್ಲದಕ್ಕೂ ಕೂಡ ಅವನು ಕಾರಣರೂಪನಾಗಿದ್ದಾನೆ. ಅದನ್ನೆಲ್ಲವನ್ನೂ ಸಾಧನೆಯ ಆರಂಭದ ಹಂತದಿಂದ ಹಿಡಿದು ಸಾಧನದ ಕೊನೆಯ ಹಂತದವರೆಗೂ ಎಲ್ಲವನ್ನೂ ಕೂಡ ವರ್ಣಿಸುವಂತಹ ತುಂಬಾ ಸುಂದರವಾದಂತಹ ಶಬ್ದ. ಹೀಗೆ ಆ ವಸು ಶಬ್ದದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.